ನಮಸ್ಕಾರ, ಎಸ್.ಆರ್. ಶೆಟ್ಟಿ ಸೀಸನ್ಗೆ ಸ್ವಾಗತ. ಅವಲಕ್ಕಿಯಿಂದ ಯಾವತ್ತಾದ್ರೂ ಬರ್ಫಿ ಮಾಡಿದ್ದೀರಾ? ಇಲ್ಲ ಅಂದ್ರೆ ಈ ವಿಡಿಯೋ ನೋಡಿ, ತುಂಬಾನೇ ಸೂಪರ್ ಆಗಿರುತ್ತೆ. ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಎಸ್.ಆರ್. ಶೆಟ್ಟಿ ಸೀಸನ್ಗೆ ಸಬ್ಸ್ಕ್ರೈಬ್ ಆಗಿ ನಮಗೆ ಸಪೋರ್ಟ್ ಮಾಡಿ. ಒಂದು ಪ್ಯಾನಿಗೆ 1 ಕಪ್ನಷ್ಟು ಅವಲಕ್ಕಿ ಹಾಕೋಣ. ಯಾವ ಅವಲಕ್ಕಿ ಆದ್ರೂ ಹಾಕೋಬಹುದು. ನಾನು ಇಲ್ಲಿ ತೆಳೆ ಅವಲಕ್ಕಿ ಬಳಸ್ತಾ ಇದ್ದೀನಿ. ಇದನ್ನ ಸ್ವಲ್ಪ ಬೆಚ್ಚಗಾಗೋವರೆಗೂ ಸಣ್ಣ ಉರಿಯಲ್ಲಿ ಹುರ್ಕೋಬೇಕು. ಕಲರ್ ಏನು ಚೇಂಜ್ ಆಗೋದು ಬೇಡ. ನೋಡಿ, ಇದು ಒಂದು 2-3 ನಿಮಿಷಕ್ಕೆ ಬಿಸಿ ಆಗ್ಬಿಡುತ್ತೆ, ಗರ್ಗರಿ ಆಗ್ಬಿಡುತ್ತೆ. ಈಗ ಇದನ್ನೊಂದು ತಟ್ಟೆ ತಗೊಂಡ್ಬಿಡೋಣ. ಪಕ್ಕಕ್ಕೆ ಇಟ್ಕೋಬೇಕು. ಅದೇ ಪ್ಯಾನಿಗೆ 1 ಕಪ್ನಷ್ಟು ಕಾಯಿ ತುರಿ ಹಾಕೋಣ. ಇದನ್ನು ಸ್ವಲ್ಪ ತೇವಾಂಶ ಹೋಗೋವರೆಗೂ ಹುರ್ಕೋಬೇಕಾಗತ್ತೆ. ಸಣ್ಣ ಉರಿನಲ್ಲೇ ಹುರ್ಕೋಬೇಕು ಇದನ್ನ. ನೋಡಿ, ಇಷ್ಟು ಉದ್ರಾಗೋವರೆಗೂ ಹುರ್ಕೋಬೇಕು. ಈಗ ಒಲೆ ಆಫ್ ಮಾಡ್ಕೊಂಡ್ಬಿಡೋಣ. ಇದನ್ನು ಸ್ವಲ್ಪ ತಣ್ಣಗಾಕ್ಬಿಡೋಣ. ಈ ಅವಲಕ್ಕಿನ ಮಿಕ್ಸಿ ಜಾರಿಗೆ ಹಾಕೋಣ. 1 ರೌಂಡ್ ಮಾಡ್ಕೊಳ್ಳೋಣ. ಸ್ವಲ್ಪ ತರಿಯಾಗೇ ಇರಬೇಕಿದು. ನೋಡಿ, ಇಷ್ಟು ತರಿಯಾದ ನಂತರ ಇದಕ್ಕೆ ಸ್ವಲ್ಪ ಬಿಸಿ ಮಾಡ್ಕೊಂಡವಲ್ಲ ಈ ಕಾಯಿ ತುರಿ ಇತ್ತಲ್ಲ, ಕಾಯಿ ತುರಿನ ಇದಕ್ಕೆ ಹಾಕೊಂಡ್ಬಿಡೋಣ. ಇದನ್ನು 1-2 ರೌಂಡು ಹಂಗೆ ಆಫ್ ಅಂಡ್ ಡೌನ್ ಮಾಡಿಕೊಂಡು ಇದು ಸ್ವಲ್ಪ ತರಿಯಾಗೇ ಇರಬೇಕು ಮಾಡ್ಕೊಳ್ಳೋಣ. ನೋಡಿ, ಇಷ್ಟಾದ್ರೆ ಸಾಕು. ಈಗ ನಾವು ಸಕ್ಕರೆ ಪಾಕ ಮಾಡ್ಕೊಳ್ಳೋಣ. ಕೃಷ್ಣನಿಗೆ ಅವಲಕ್ಕಿ ಅಂದ್ರೆ ತುಂಬಾನೇ ಪ್ರಿಯ. ಕೃಷ್ಣ ಜನ್ಮಾಷ್ಟಮಿ ದಿನ ಈ ತರ ಅವಲಕ್ಕಿ ಬಳಸಿ ನೀವು ಬರ್ಫಿನ ಮಾಡ್ಕೋಬಹುದು. ಪಾತ್ರೆಗೆ ನೋಡಿ 1 ಕಪ್ನಷ್ಟು ಸಕ್ಕರೆ ಹಾಕೊಂತ ಇದೀನಿ. ನಿಮ್ಗೆ ಸಿಹಿ ಜಾಸ್ತಿ ಬೇಕು ಅಂದ್ರೆ ಇನ್ನೊಂದು 1/4 ಕಪ್ನಷ್ಟು ಸಕ್ಕರೆ ಹಾಕೋಬಹುದು. ಇದಕ್ಕೆ 1/4 ಕಪ್ನಷ್ಟು ನೀರನ್ನ ಹಾಕೋಣ. ಈಗ ನಾವು ಒಂದೆಲೆ ಪಾಕ ಬರೋವರೆಗೂ ಸಕ್ಕರೆನ ಕರಗಿಸ್ಕೋಬೇಕಾಗುತ್ತೆ. ಇದೀಗ ಕರಗ್ತಾ ಇರಲಿ. ನಾವು ಯಾವ ಪ್ಲೇಟಲ್ಲಿ ಸೆಟ್ ಮಾಡ್ತೀವಿ ಅದಕ್ಕೆ ಸ್ವಲ್ಪ ತುಪ್ಪನ ಗ್ರೀಸ್ ಮಾಡ್ಕೊಂಡ್ಬಿಡೋಣ. ನಾನು ಈ ಕಂಟೈನರ್ ತೊಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊತಾ ಇದ್ದೀನಿ. ನೋಡಿ, ಕಮ್ಮಿ ಪ್ರಮಾಣ ಮಾಡೋದ್ರಿಂದ ಅರ್ಧಕ್ಕೆ ಮಾತ್ರ ಇದನ್ನ ತುಪ್ಪನ ಹಚ್ಕೊತಾ ಇದ್ದೀನಿ. ನೋಡಿ, ಸಕ್ಕರೆ ಕರಗಿ ಇಷ್ಟು ನೊರೆ ಬರೋವರೆಗೂ ಕುದಿಸ್ಕೋಬೇಕಾಗುತ್ತೆ. ಇಷ್ಟು ಕುದ ನಂತರ ಊರಿನ ಸಣ್ಣ ಮಾಡ್ಕೊಂಡ್ಬಿಟ್ಟು ನೀವು ಪಾಕನ ಚೆಕ್ ಮಾಡ್ಕೋಬೇಕಾಗುತ್ತೆ. ಒಂದೇಳೆ ಪಾಕ ಬಂದಿದೆಯಲ್ಲ ಅಂತ ನೋಡ್ಕೊಳ್ಳೋಣ. ಈ ಪಾಕನೂ ಸ್ವಲ್ಪ ಗಟ್ಟಿಯಾಗಿರುತ್ತೆ, ಈ ನೊರೆನೂ ಜಾಸ್ತಿ ಬಂದಿರುತ್ತೆ. ಉರಿ ಸಣ್ಣ ಮಾಡ್ಕೊಂಡಿದ್ದೀನಿ. ನೋಡಿ, ನೋಡ್ಕೊಳ್ಳೋಣ. ನೋಡಿ, ಕೈಯಲ್ಲಿ ಇಟ್ಕೊಂಡಾಗೆ ಗೊತ್ತಾಗುತ್ತೆ ನಿಮಗೆ ಒಂದೊಳ್ಳೆ ಪಾಕ ಬಂದಿದೆ ಇಲ್ಲ ಅಂತ. ನೋಡಿ, ಗೊತ್ತಾಗ್ತದೆಯಾ? ಪಾಕ ಬಂದಿದೆ. ಇವಾಗ ಒಂದೆಳೆ ಥರ ಬಂದಿದೆ, ಗೊತ್ತಾಗ್ತದೆಯಾ? ಇಷ್ಟು ಬಂದರೆ ಸಾಕು. ಉರಿ ಸಣ್ಣನೇ ಮಾಡ್ಕೊಂಡ್ರಿ ಫುಲ್ಲು. ಇವಾಗ ಈ ಕೊಬ್ಬರಿ ಮಿಶ್ರಣ ಇತ್ತಲ್ವ, ಕೊಬ್ಬರಿ ಮತ್ತು ಅವಲಕ್ಕಿ ಮಿಶ್ರಣ ಇದಕ್ಕೆ ಹಾಕೊಂಡ್ಬಿಡೋಣ. ಸಣ್ಣ ಉರಿನಲ್ಲೇ ಇದನ್ನು ಚೆನ್ನಾಗಿ ಕಲಿಸ್ಕೋಬೇಕು. ನೀವು ಒಂದೆಳೆ ಪಾಕ ಬರೋ ಮುಂಚೆನೇ ನೀವು ಹಾಕ್ಬಿಟ್ರೆ ಆವಾಗ ಸೆಟ್ ಆಗೋಕ್ಕೆ ಕಷ್ಟ ಆಗುತ್ತೆ, ಬರ್ಫಿ ಚೆನ್ನಾಗಿ ಬರಲ್ಲ. ಈ ಸ್ವಲ್ಪ ಹದ ಬರೋವರೆಗೂ ಸ್ವಲ್ಪ ಕುದಿಸ್ಕೋಬೇಕಾಗುತ್ತೆ. ಈ ಸ್ಟೇಜಲ್ಲಿ ಇದಕ್ಕೆ ಏಲಕ್ಕಿ ಪುಡಿ ಹಾಕೋಣ. ಚೆನ್ನಾಗಿ ಕಲಿಸ್ಕೋಬೇಕು. ಇದು ಸ್ವಲ್ಪ ತಳ ಬಿಟ್ಕೊಂಡು ಬಂದಂಗಾಗುತ್ತೆ, ಒಂದು ಗುಡ್ದಂಗಾಗುತ್ತೆ, ಒಟ್ಟು ಒಂದು ಕಡೆ ಬಂದಂಗಾಗುತ್ತೆ. ಅಲ್ಲಿವರೆಗೂ 1-2 ನಿಮಿಷಗಳ ಕಾಲ ಇದನ್ನ ಸಣ್ಣ ಉರಿನಲ್ಲೇ ಕಲಿಸ್ಕೊಂಡೇ ಇರಬೇಕು. ನೋಡಿ, ಸ್ವಲ್ಪ ತೇವಾಂಶನೂ ಕಮ್ಮಿ ಆಗಿದೆ. ಇದು ಗಟ್ಟಿ ಹದಕ್ಕೆ ಬರ್ತಾ ಇದೆ, ಗೊತ್ತಾಗ್ತಿದೆಯಾ? ಇಷ್ಟು ಬಂದರೆ ಸಾಕಾಗುತ್ತೆ. ಈಗ ಈ ಸ್ಟೇಜಲ್ಲಿ ಇದಕ್ಕೆ ಒಂದು ಸ್ವಲ್ಪ ತುಪ್ಪ ಹಾಕೋಣ. ಒಂದು ಅರ್ಧ ಸ್ಪೂನಷ್ಟು ತುಪ್ಪ ಹಾಕ್ಕೊತಾ ಇದ್ದೀನಿ. ನೋಡಿ, ಎಲ್ಲಾನು ಸಣ್ಣ ಉರಿನಲ್ಲೇ ಮಾಡ್ಕೋಬೇಕು ನೀವು. ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದು ಸಿದ್ಧವಾಗಿದೆ. ಈಗಾಗಲೇ ನಾವು ಆ ಮೋಲ್ಡಿಗೆ ತುಪ್ಪ ಸವರ್ಕೊಂಡಿದ್ವಲ್ಲ ಅದಕ್ಕೆ ಇದನ್ನ ಹಾಕೊಂಡ್ಬಿಡೋಣ. ತುಪ್ಪ ಸವಿರೋ ಮೋಲ್ಡ್ಗೆ ಈ ಮಿಶ್ರಣ ಹಾಕ್ಕೊತಾ ಇದ್ದೀನಿ. ನೋಡಿ, ಈ ಹದ ಇದ್ರೆ ನಿಮ್ಗೆ ನೀಟಾಗಿ ಸೆಟ್ ಆಗುತ್ತೆ. ನೀವು ಯಾವಾಗಲೂ ಕಾಯಿ ಬರ್ಫಿ ತಿಂದಿರ್ತೀರ, ಈ ಥರ ಅವಲಕ್ಕಿ ಬರ್ಫಿ ಮಾಡಿ ತುಂಬಾನೇ ವಿಶೇಷವಾಗಿರುತ್ತೆ. ನೋಡಿ, ಇವನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಳೋಣ.
ಈ ಎಡ್ಜಸ್ ಇತ್ತಲ್ವ ಸ್ವಲ್ಪ ಇದನ್ನ ಸರಿ ಮಾಡ್ಕೊಳ್ಳೋಣ. ಒಂದ್ಸಲ 2 ಸಲ ಈ ಥರ ಟ್ಯಾಪ್ ಮಾಡ್ಕೊಳ್ಳೋಣ. ಇದಾದ ನಂತರ ಮೇಲ್ಗಡೆಯಿಂದ ನಾವು ಈ ಸ್ವಲ್ಪ ಹಸಿ ಇರುವಾಗಲೇ ನಿಮ್ಗೆ ಯಾವ್ದು ಬೇಕೋ ಆ ನಟ್ಸ್ನ ಇಟ್ಕೊಳ್ಳಿ. ನಾನಿಲ್ಲಿ ಬಾದಾಮಿನ ಇಡ್ತಾ ಇದ್ದೀನಿ. ಪಿಸ್ತಾ, ಗೋಡಂಬಿ ಏನಾದರೂ ಇಟ್ಕೋಬೋದು. ಇದು ಸೆಟ್ ಆಗೋ ಮುಂಚೆನೇ ನೀವು ಈ ಥರ ಹಾಕ್ಕೊಂಡ್ರೆ ಅದು ನೀಟಾಗಿ ಕೂತ್ಕೊಳ್ಳುತ್ತೆ. ಸ್ವಲ್ಪ ಪ್ರೆಸ್ ಮಾಡಿದ್ರೆ ಸಾಕು, ಒಳಗಡೆ ನೀಟಾಗಿ ಕಚ್ಕೊಂಡು ಕುತ್ಕೊಂಡ್ಬಿಡುತ್ತೆ. ಇದನ್ನ ಇವಾಗ ಸ್ವಲ್ಪ ತಣ್ಣಗಾಗ್ಬಿಡೋಣ. ನೋಡಿ, ಸ್ವಲ್ಪ ಬಿಸಿ ಇರುವಾಗಲೇ ಸ್ವಲ್ಪ ನಮ್ಗೆ ಯಾವ ಶೇಪಲ್ಲಿ ಬೇಕೋ ಅಷ್ಟು ಮಾರ್ಕ್ ಮಾಡಿ ಇಟ್ಕೊಂಡ್ಬಿಡೋಣ. ತಣ್ಣಗಾದ ನಂತರ ಈಸಿಯಾಗಿ ಪೀಸ್ನ ತಗೊಳಕ್ಕೆ ಈಸಿ ಇರುತ್ತೆ. ನೋಡಿ, ಜಸ್ಟ್ ಮಾರ್ಕ್ ಮಾಡಿ ಇಡ್ತಾ ಇದ್ದೀನಿ. ನಾನಿಲ್ಲಿ ಸ್ಕ್ವೇರ್ ಆಗಿ ಕಟ್ ಮಾಡ್ತಾ ಇದ್ದೀನಿ. ಸಂಪೂರ್ಣವಾಗಿ ತಣ್ಣಗಾದ ನಂತರ ಪೀಸಸ್ ನೀಟಾಗಿ ಬರುತ್ತೆ. ಇದನ್ನ ಇವಾಗ ಫುಲ್ ಕಂಪ್ಲೀಟ್ ಆಗಿ ತಣ್ಣಗಾಗ್ಬಿಟ್ಬಿಡೋಣ. ಬರ್ಫಿ ನೋಡಿ ಇವಾಗ ತಣ್ಣಗಾಗಿದೆ. ಈಗ ನಾವೆಲ್ಲಿ ಮಾರ್ಕ್ ಮಾಡಿದ್ವಲ್ಲ ಅದನ್ನು ಸ್ವಲ್ಪ ಇನ್ನೊಂದ್ಸಲ ಕಟ್ ಮಾಡ್ತಾ ಇದ್ದೀನಿ. ನೋಡಿ, ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಅವಲಕ್ಕಿ ಬರ್ಫಿ ಸ್ವಲ್ಪ ಬೇರೆ ಇಟ್ಟು ಸರ್ವ್ ಮಾಡೋಣ. ಕೃಷ್ಣನಿಗೆ ಪ್ರಿಯವಾದಂತಹ ಅವಲಕ್ಕಿಯಿಂದ ಬರ್ಫಿ ಸಿದ್ಧವಾಗಿದೆ. ತುಂಬಾನೇ ಸೂಪರ್ ಆಗಿ ಬಂದಿದೆ. ನೀವು ಮಾಡಿ ರುಚಿ ಹೇಗೆ ಬಂತು ಅಂತೇಳಿ ಕಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ. ವಿಡಿಯೋನ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ಗೆ ಶೇರ್ ಮಾಡಿ. SR ಶೆಟ್ಟಿ ಸಿದ್ನಿಗೆ ಸಬ್ಸ್ಕ್ರೈಬರ್ ಆಗಿ ನಮಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.